ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಜೀಸಸ್ ಸಿಂಬಲ್ ಇಕ್ಕಿದ್ನಲ್ಲ ಅದೆಲ್ಲ ರಿಮೂವ್ ಮಾಡ್ಸಿದ್ದಾರೆ. ಏನೇನೋ ರೂಲ್ಸ್ ಐತೆ ಗುರು. ಯಪ್ಪ ನೀವು ಕ್ರಿಶ್ಚಿಯನ್ ಅಂದ್ರು. ಹಿಂದ್ಗಡೆ ಅದ್ವಿಕ್ ಅಂತ ಹಾಕ್ಸಿದೀನಲ್ಲ ಮಗ ನೇಮ್ ಅದನ್ನ ಕೂಡ ರಿಮೂವ್ ಮಾಡಿ ಇದು ಕ್ರಿಶ್ಚಿಯನ್ ನೇಮ್ ಫಾಸ್ಟ್ ಆಗಿರಿ. ಅದ್ವಿಕ್ ಅಲೋ ಮಾಡಲ್ಲ ಅಂತ. ತಿರುಪತಿ ಹೋಗ್ತಿದೀನಿ. ಯಾವ್ದ್ರಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಯಾರ್ಯಾರು ಹೋಗ್ತಿದ್ದೀರಾ? ನಾನು, ನಮ್ಮವರು, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಅಣ್ಣನೆಂತೆ, ನಮ್ಮ ಮಾವ, ನಮ್ಮ ಅಕ್ಕ ಮಕ್ಕಳು ಮತ್ತೆ ನನ್ನ ತಮ್ಮ. 7 ಕಾಲ ಆಯ್ತು. ಬಾಯ್ ಮಮ್ಮಿ. ಬಾಯ್ ಪಾ. ಬೆಂಗಳೂರಿನ ತವರು ಮನೆಗೆ ಬಂದಾಯ್ತು. ಅನಂತಪುರ. ನಮ್ಮ ಅತ್ತೆ, ನಮ್ಮ ಅಕ್ಕ ಮಕ್ಕಳು, ನಮ್ಮ ಮಾವ. ಊಟದ ಸಮಯ. ಎಕ್ಸಾಕ್ಟ್ಲಿ ಸೆಕ್ಯೂರಿಟಿ ಚೆಕ್ ಅಲ್ಲಿ ಟಾಪಿಗೆ ಬಂದು ರೀಚ್ ಆಗಾಯ್ತು. ಇದು ಬಾಂಡ್ಲಿ ಆಗೋದು ನೋಡಿ. ಹಣ ಮಂಡೆ ಇದೆ ಗೈಸ್. ಇಲ್ಲಿ ಬಂದ್ಮೇಲೆ ಸ್ನಾನ ಮಾಡ್ಲೇಬೇಕಂತೆ. ಜನ ಸಾಗರ ನೋಡಿ ಎಷ್ಟೈತೆ. ಮೊಬೈಲ್ ಒಳಗಡೆ ಇರ್ತಿದೀನಿ. ನಮಸ್ಕಾರ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಸೀರಿಯಸ್ಲಿ ಗೂಸ್ ಬಂದು ಎಲ್ಲ ತಿರುಪತಿಗೆ ಬಾಯ್ ಹೇಳ್ರ. ಜೀಸಸ್ ತರೋದಕ್ಕೆ ಹೋಗ್ತಾ ಫೈನಲಿ ತಗೊಂಡಾಯ್ತು. ಎಕ್ಸಾಕ್ಟ್ಲಿ 4 ಗಂಟೆ. ಹೇ ಗಾಯ್ಸ್, ಎಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತಿರೋದ್ರಲ್ಲಿ ತುಂಬ ಖುಷಿ. ಹೇಳ್ದಂಗೆ ಟೈಮ್ ನೋಡ್ತಿರ್ಬೋದು. ಎಕ್ಸಾಕ್ಟ್ಲಿ 4:59 ಆಯಿತು. ಇವತ್ತು ದಿನಾಂಕ 31 ಮೇ 2024 ಶುಕ್ರವಾರ. ಲೈಕ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಪ್ರಕಾರ ತಿರುಪತಿ ಹೋಗ್ತಿದ್ದೀನಿ. ಯಾವುದರಲ್ಲಿ ಎಷ್ಟು ಜನ ಹೋಗ್ತಿದ್ದೀವಿ ಎಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಬ್ಯಾಕ್ ಎಂಡಲ್ಲಿ ನೋಡ್ತಿರ್ಬೋದು. ಇದರಲ್ಲ ಅಥವಾ ಅದರಲ್ಲ ಅಂತ ಇನ್ನೂ ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ವೆಯ್ಟ್ ಮಾಡಿ. ಎಲ್ಲರಿಗೂ ಬೆಳಗ್ಗೆ ಬೈಕ್ ತೊಗೊಂಡು ಹೋಗ್ತಿದ್ದೆ. ಕಾರ್ ಬೇರೆ ನಿಂತೈತೆ ಅಂತ ಕೇಳ್ಬೋದು. ನಮ್ಮ ಹುಡುಗಿನ ಹೋಗಿ ಹೆಬ್ಬಾಳದಿಂದ ಕರ್ಕೊಂಡ್ಬರ್ತೀನಿ. ಎಸ್, ನಾನು ಹೋಗಿ ಅವನ್ನ ಪಿಕ್ ಮಾಡ್ಕೊಂಬರೋಷ್ಟೊಳಗೆ ಇಂಟ್ರೋ ನೋಡ್ಕೊಂಡ್ಬಂದ್ಬಿಡಿ. ಬನ್ನಿ. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ. ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳಬಹುದು. ಹೇ ಗಾಯ್ಸ್, ಮನೆ ಹತ್ರ ಮತ್ತೆ ಬಂದಾಯಿತು. ಟೈಮ್ ನೋಡ್ತಾ ಇದ್ದೀರಾ, ಇಟ್ಸ್ 6:25. ಯಾವುದ್ರಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಹಿಂದೆ ಕಾಣಿಸ್ತಿದೆಯಾ? ಎಸ್, ನನ್ನ ಕಾಶಿ ಮತ್ತು ಈ ಸೈಡ್ ನೋಡ್ರೆ ಬೆಳ್ಳಗೊಂದು ಐತೆ ನೋಡಿ. ಅಲ್ಲಿ ಅವೆರಡರಲ್ಲೇ ಹೋಗ್ತಿರೋದು. ಫೈನ್. ಯಾರ್ಯಾರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೋಡ್ತಿರ್ಬೋದು. ನಾನು, ನಮ್ಮವರು, ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಣ್ಣ, ಅಣ್ಣನೆಂತಿ, ಮದನವ್ರ ವೈಫ್ ನಮ್ಮ ಅತ್ತಿಗೆ ಬರ್ತಾರಂತ ಹೇಳಿದ್ರಲ್ಲ, ಅವ್ರು ಬರಲಿಲ್ಲ ಕಾರಣಾಂತರದಿಂದಾಗಿ. ಸೊ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ಅವರಿಲ್ಲ. ಮತ್ತೆ ಅನಂತಪುರ ಹೋಗ್ಬಿಟ್ಟು ಪಿಕ್ ಮಾಡ್ಕೊಬೇಕು. ಅನಂತಪುರ ಅಂದರೆ ನೀವು ಅನ್ಕೊಂಡಿರಂಗೆ ಆಂಧ್ರದಲ್ಲಿ ಬರೋ ಅನಂತಪುರ ಅಲ್ಲ, ಇಟ್ಸ್ ಯಲಹಂಕ ಹತ್ರ ಬರೋ ಅನಂತಪುರ. ಸೊ ಅಲ್ಲಿಂದ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಕ್ಕ ಮಕ್ಕಳು ಮತ್ತು ನನ್ನ ತಮ್ಮ, ಟೋಟಲ್ 10 ಜನ ಹೋಗ್ತಿದ್ದೀವಿ. ಕಾರ್ ತೊಗೊಂಡು 11 ತಿಂಗಳಾಗಿರೋ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ನೆನ್ನೆ ನೈಟ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಕೊಂಬಂದೆ. ಏನು ಗುರು ತಿರುಪತಿ ಸಡನ್ ಆಗಿ ಅಂತ ಕೇಳ್ತಿರ್ಬೋದು. ಎಸ್, ಇವಾಗಲ್ಲ, ಅದು 3 ತಿಂಗಳು 6 ದಿನ ಹಿಂದೆನೇ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. 24 ಫೆಬ್ರವರಿ 2024 ಅವತ್ತು ಪೋರ್ಟಲ್ ಓಪನ್ ಮಾಡಿಕೊಂಡು ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ 3 ಜನ ಕುತ್ಕೊಂಡಿದ್ವಿ. ಯಾವುದ್ರಲ್ಲಿ ಸಿಗುತ್ತೋ ಬುಕ್ ಮಾಡ್ಬಿಡೋಣ ಅಂತ. 97 ದಿನಗಳ ಹಿಂದೆ ನೀವು 10 PM ಸ್ಲಾಟ್ಸ್ ಮಾಡಿದ್ರ ನೀವು? ಅಂದ್ರೆ ಒಂದ್ ದಿವಸದಲ್ಲಿ ಯಾವಾಗಾರು ಹೋಗ್ಬೋದಲ್ಲ. ಯಾವುದು ಫ್ರೈಡೇನಾ? ಫ್ರೈಡೇನೆ. ಸೊ ಹೊಸ ಹೇರ್ ಕಟ್ ಹೇಗಿದೆ? ಇದಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ಬರತ್ರವರೇ ಮಚ್ಚ ಮುಲ್ಲೆಟ್ ಕಟ್ ಮಾಡಿಸು ಅಂದ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ಕೊನೆಗೆ ಮಾಡಿಸೇಬಿಟ್ಟೆ. ಮಗನೇ, ನೀನ್ ಹೇಳಿದಿ ಅಂತ ನಾನು ಮಾಡಿದೀನಿ, ನೀನೇನಾದ್ರೂ ಮಾಡಿಸೇ ಹೋಗು. ಫೈನ್. ನಿನ್ನೆ ನೈಟು ನೋಡಿರ್ಬೋದು ನೀವು. ಇಷ್ಟು ಇವತ್ತು ಡೇಟ್ 30ನೇ ತಾರೀಕು ನೈಟ್ 8 ಗಂಟೆಗೆ ಗಂಗಮ್ಮ ಜಾತ್ರೆ ವಿಡಿಯೋ ಆಗಿದೆ. ವಿಡಿಯೋ ಅಂತೂ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ನೀವು ನೋಡಿಲ್ಲ ಅಂದ್ರೆ ಮರಿದಂಗೆ ಹೋಗಿ ಮಿಸ್ ಮಾಡದೆ ಹೋಗಿ ನೋಡ್ಕೊಂಡ್ ಬನ್ನಿ. ಆಲ್ಸೋ ಭರತ್ ಮತ್ತೆ ಮದನು ತುಂಬಾ ಹೈಪ್ ಕ್ರಿಯೇಟ್ ಮಾಡಿಸ್ಬಿಟ್ಟಿದ್ದಾರೆ. ಮಚ್ಚ ತಿರುಪತಿ ರೋಡ್ ಹಂಗೆ ಹಿಂಗೆ ಅದು ಇದು ಅಂತ. ಅದೊಂದೇ
ರೀಸನ್ಗೆ ಇಷ್ಟು ತಿಂಗಳು ಸರ್ವಿಸ್ ಮಾಡದಿರೋ ನನ್ನ ಕಾರಣ ಆ ಒಂದು ರೋಡ್ ಎಕ್ಸ್ಪೀರಿಯನ್ಸ್ನ ಲೈಕ್ ನನ್ನ ಪೋಲೋದಲ್ಲೇ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕನ್ನೋ ಒಂದೇ ರೀಸನ್ಗೆ ಹೋಗಿ ಮೊನ್ನೆ ಸರ್ವಿಸ್ ಮಾಡಿಸ್ಕೊಂಡ್ಬಂದ್ಬಿಟ್ಟೆ. ಸಾಲ ಮಾಡಿ ಸರ್ವಿಸ್ ಮಾಡಿಸಿದ್ದೀನಿ ಗುರು. ರೋಡ್ ಇದಾಗಿದೆ, ಯಾವುದೇ ರೀತಿಯಾದ ತೊಂದರೆಗಳಿಲ್ಲದೆ ಆರಾಮಾಗಿ ಸೇಫ್ ಆಗಿ ಹೋಗಿ ಬರೋಣ. ಯಾಕಂದರೆ ನಂಬ್ಕೊಂಡು 2 ಅಲ್ಲ 3 ಫ್ಯಾಮಿಲಿ ಬರ್ತಿದೆ. ಸೊ 3 ಜನ ನೆಮ್ಮದಿಯಾಗಿ ಲೈಕ್ ಸೇಫಾಗಿ ಕರ್ಕೊಂಡು ಹೋಗಿ ಬರೋದು. ಆಸ್ ಎ ಡ್ರೈವರ್ ಆಗಿ ಅದು ನನ್ನ ಒಂದು ಕರ್ತವ್ಯ, ಜವಾಬ್ದಾರಿ. ಸೊ ಆ ಜವಾಬ್ದಾರಿ ನೆರವೇರ್ಸೋಣ. ಫೈನ್, ಬನ್ನಿ. ಕಾರ್ ಗ್ಲಾಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಹೋಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕಾರಲ್ಲಿ ಹೊರಡುವಾಗ ಕಂಟಿನ್ಯೂ ಮಾಡ್ತೀನಿ. ಫೈನ್ ಗಾಯ್ಸ್, ಟೈಮ್ ನೋಡ್ತಿರ್ಬೋದು 7:13. ಫೈನ್, ಇನ್ಮೇಲೆ ಕಾರಲ್ಲಿ ಬರುವಾಗಲ್ಲ ಇದೇ ಆ್ಯಂಗಲ್ ಬರುತ್ತೆ. ಆ್ಯಂಗಲ್ ಹೇಗಿದೆ ಅಂತ ಮಾತ್ರ ಮರಿದೆ ಹೇಳ್ಬಿಡಿ. ಇನ್ನು 7 ಕಾಲ್ ಆಯಿತು. ಆ್ಯಕ್ಚುಲ್ ಪ್ಲಾನ್ ಹಾಕಿದ್ದು ಅರೌಂಡ್ 5 ಗಂಟೆಗೆ ಬಿಡೋಣ ಅಂತ. ನಾನು ಕೂಡ ಟ್ರಾಫಿಕ್ ಇಲ್ಲದೆ ಹೋಗ್ಬೋದು ಅಂದ್ಬಿಟ್ಟು. ಬಟ್ ಇವ್ರು ಮಾಡಿರೋ ಡಿಲೇ ಅಪ್ಪ ಯಾಕೆ ಕೇಳ್ತೀರಾ, ಅಷ್ಟೇನು ಮುಗೀತು ನಮ್ಮ ಕತೆ. ಯಾರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬಗ್ಗೆ ನೋಡ್ತಾರೆ ನೋಡಿದ್ರು. ಸ್ಟಾರ್ಟ್ ಮಾಡೋದು 7 ಕಾಲ್ ಆಯಿತು. ಲೈಕ್ ನಾವಿವತ್ತು ತೊಗೊಂಡಿರೋ ರೂಟು ಇಲ್ಲಿಂದ ಅನಂತಪುರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಯಲಹಂಕ, ಹೆಬ್ಬಾಳ, ಟಿನ್ ಫ್ಯಾಕ್ಟ್ರಿ, ಹೊಸಕೋಟೆ, ಕೋಲಾರ, ಮುಳಬಾಗ್ಲು, ಚಿತ್ತೂರಿಂದ ಲೆಫ್ಟ್ ತೊಗೊಂಡು ಅದೇ ರೂಟು. ವಿಪರ್ಯಾಸ ಏನಪ್ಪ ಅಂತಂದರೆ 10 ದಿನ ಹಿಂದೆ ಆ ರೂಟ್ಗೆ ಹೋಗಿದ್ದೆ. 10 ಡೇಸ್ ಬ್ಯಾಕು ಅದೇ ಊರಲ್ಲಿದ್ದೆ, ಅದೇ ದೊಡ್ಡಿಪಲ್ಲಿ ನಮ್ಮ ಚಿನ್ನಿ ಮನೆ. ಸೊ ಇವಾಗಲೂ ಅದೇ ರೂಟ್ ಮೇಲೆ ಹೋಗ್ತಿರೋದು. ಸೊ ಆ್ಯಂಗಲ್ ಚೆನ್ನಾಗಿದೆಯಲ್ಲ. ಅಲ್ಲೊಬ್ರು ಬರ್ತಾರೆ ಈಗ, ಅವ್ರು ಇನ್ನೂ ಬಂದಿಲ್ಲ. ಡಿಕ್ಕಿ ಕ್ಲೋಸ್ ಆಯಿತು. ಬಾಯ್ ಮಮ್ಮಿ. ನಾ ಪಾಲೆಲ್ಲ வந்துரும். ಬಾಯ್ ಪಾ. ಹೆಂಗ ನೋಡೋಣ. 7 ಬಿಡ್ತಾ ಇದ್ದೀವಿ. ಫೈನ್, ಬನ್ನಿ ಯಲಂಕದಲ್ಲಿ ಹೋಗ್ಬಿಟ್ಟು ನಮ್ಮವ್ರ ಜೊತೆ ಸಿಗೋಣ. ಕೊನೆಗೂ ನನ್ನ ಬೆಂಗಳೂರಿನ ತವರು ಮನೆ ಬಂದಾಯಿತು, ಅನಂತಪುರ. ಲೇಗೂರು 18 ವರ್ಷ ಬದುಕಿದ್ದು ನಾನು. ನಮ್ಮ ಚಿಕ್ಕಪ್ಪ ಬೇರೆ ಅಲ್ಲಿಂದನೇ ಗುರಾಯಿಸ್ತವ್ರೆ. ಫೈನ್ ಗಾಯ್ಸ್, ಹೊರಡೋದ ಕಂಟಿನ್ಯೂ ಮಾಡ್ತೀನಿ. ಫೈನ್ ಗಾಯ್ಸ್, ಹೊರಟ್ವಿ. ನಮ್ಮ ಅತ್ತೆ, ನಮ್ಮ ಅಕ್ಕ ಮಕ್ಕಳು, ನಮ್ಮ ಮಾವ, ಅವನು ಮದನು ಬಂದಿಲ್ಲ ಅನ್ಸುತ್ತೆ. ಮೇ ಬಿ ಹಿಂದೆ ಕೂತ್ಕೊಂತೀಯ அனுஷா வரலையா? அது லீவ் இல்லையாமே. யாருக்கு அப்படின்னு சொன்னாங்க. எங்கன்னா நிறுத்தி வாங்கிக்கணும். வங்கி கார்ல எடுத்து போய் 2 பேசி வாங்கிக்கலாம். சிவா வண்டி இழுக்க மாட்டேங்குது. ಫಸ್ಟ್ ಬ್ರೇಕ್ ಕೋಲಾರ ದಾಟಿ 10 ನಿಮಿಷ ಆಯಿತು. ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಹೆಬ್ಬಾಳ ಬಂದು ಟಿನ್ ಫ್ಯಾಕ್ಟ್ರಿ, ಹೊಸಕೋಟೆ ಅಂತ. ಬಟ್ ಇವ್ರೇನು ಮಾಡಿದ್ರು, ಅಲ್ಲಿ ಅನಂತಪುರ ಗೇಟಲ್ಲೇ ಲೆಫ್ಟ್ ತೊಗೊಂಡ್ಬಿಟ್ಟು ಈಗ ಹೊಸ ಹೈವೇ ಮಾಡಿದಾರಲ್ಲ, ದಾಬಾಸ್ಪೇಟೆ ಟು ಚೆನ್ನೈ ಹೈವೇ, ಅದು ಬಂದ್ಬಿಟ್ಟು ದೇವನಲ್ಲಿ DC ಆಫೀಸ್ ಹತ್ರ ಬರುತ್ತೆ. DC ಆಫೀಸಿಂದ ನಮ್ಮ ಅನಂತಪುರ ಹತ್ರ ಹಂಗೆ ಕರ್ಕೊಂಬಂದು ಜಾಯ್ನ್ ಆದ್ರು. ಸಖತ್ ರೋಡ್ ಮಾತ್ರ. ಬಟ್ ಇವ್ರು ಬಿಲ್ಡಪ್ ಕೊಟ್ಟಷ್ಟು ಇನ್ನೂ ಯಾವುದು ನಾನು ನೋಡಿಲ್ಲ. ನೋಡೋಣ ಮುಂದೆ. ಸಮಯ 9:28, ಊಟದ ಸಮಯ. ಏಯ್ ಭೂಮಿ ಏಳ ಎಂಗಳ ಏಮಾತಿ
ಮೇಲೆ ಇರೋದೇ ತಿರುಮಲ. ಸೆಕ್ಯೂರಿಟಿ ಚೆಕ್ ಪಾಯಿಂಟ್ 0. ಎಲ್ಲೋ ಹೋಗ್ಬೇಕು ಪ್ರವೇಶ ಇದು ಇದೇ ಇರ್ಬೇಕು. ಅದೇ ನಿನ್ನ ಯೂಟರ್ನ್ ಮಾಡು. ಇದು ಇದಾ ಇಲ್ಲ ಈ ಥರ ತಿರುತ್ತನಿ ಹೆಂಗೆ ಹೇಳಿ ಮಾಮ್ ನಂಗೆ ಆರ್ಚ್ ಹೊಡೋಣ. ಹಿಂಗ ಈಗ ತ ನಡೆಯೋದಾರಿ ಅಂದ್ರಿ ನೀವು. ಆರ್ಚ್ ಅಂತ ಯಾರ ಆರ್ಚ್ ಅಂತ ಏನು ಹಾಕೋಣ? ಏನು ಹಾಕಿಲ್ಲ. ಇಲ್ಲ ಅವನ ಕಡೆ ಇಲ್ಲ ಅದು ಟೋಲ್ ಮಾರಿ ಉತ್ತಮ ಇರ್ಕೊ. ಮಾಮ್ ಇಷ್ಟು ಐತೆ ಕ್ಯೂ ಅಪ್ಪ. ಇಲ್ಲ ಅವನ ಕಡೆ ಇಲ್ಲ. ಅಲ್ಲಿ ಒಟ್ಟ ಚಿಂಗ್ರನ ಇಷ್ಟೊಂದು ಗಾಡಿ ಐತೆ ನೋಡಿ. ಮೇಲೆ ಎಷ್ಟು ಗಾಡಿ ಐತೆ? ಕಾರ್ಲು ಜೀಪ್ಲು ಸಪ್ತಗಿರಿ ತನಿಖಾ ಕೇಂದ್ರ. ಗೈಸ್ 11:57 ಆಯಿತು. ಸೊ ಎಕ್ಸಾಕ್ಟ್ಲಿ ಸೆಕ್ಯೂರಿಟಿ ಚೆಕ್ಕಲ್ಲಿದ್ದೀವಿ. ಅವರೆಲ್ಲ ಲಗೇಜ್ ತೊಗೊಂಡೋದ್ರು. ಕಾರಲ್ಲಿ ಚೆಕ್ ಮಾಡ್ತಾರೆ ಅನ್ಸುತ್ತೆ. ಹೆಂಗೋ ಏನೋ ಗೊತ್ತಿಲ್ಲ. ನನ್ನ ಡ್ಯಾಶ್ ಬೋರ್ಡಲ್ಲಿ ಜೀಸಸ್ದು ಸಿಂಬಲ್ ಇಕ್ಕಿದ್ನಲ್ಲ ಅದೆಲ್ಲ ರಿಮೂವ್ ಮಾಡಿಸಿದ್ದಾರೆ. ಇಲ್ಲಿ ಡೆಪಾಸಿಟ್ ಮಾಡಬೇಕಂತೆ. ಸೊ ಡೆಪಾಸಿಟ್ ಮಾಡಿ ರಿಟರ್ನ್ ಹೋಗಿ ತೊಗೊಂಡೋಗಿ ಅಂದರು. ಏನೇನೋ ರೂಲ್ಸ್ ಐತೆ ಗುರು ಯಪ್ಪ. ಏನಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಚಿಂದಿ ಅವ್ರು ಬಂದು ನೋಡಿದ ತಕ್ಷಣ ನೀವು ಕ್ರಿಶ್ಚಿಯನ ಅಂದರು. ನಾನು ಇಲ್ಲ ಲೈಕ್ ಹಿಂದೂನೇ. ನಾನು ಹಂಗೂ ಹೇಳ್ದೆ ಆ ಪೇರು ವೆಂಕಟೇಶ್ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಅದೆಲ್ಲ ಏನಿಲ್ಲ, ನೀವು ಜಸ್ಟ್ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ರಿಟರ್ನ್ ಹೋಗ್ತಾಳಿ ಅಂತ. ಸೊ ಡೆಪಾಸಿಟ್ ಮಾಡಾಯ್ತು ಹೋಗ್ತಾ ಇದ್ದೀವಿ. ಗಾಯ್ಸ್ ಇನ್ನೊಂದು ಕಾಮಿಡಿ ಗೊತ್ತಾ? ಹಿಂದ್ಗಡೆ ಅದ್ವಿಕ್ ಅಂತ ಹಾಕ್ಸಿದ್ದೀನಲ್ಲ ಮಕ್ಕ ಅವರ ಮಗ ನೇಮು, ಅದನ್ನ ಕೂಡ ರಿಮೂವ್ ಮಾಡಿ ಇದು ಕ್ರಿಶ್ಚಿಯನ್ ನೇಮು ಅಂತ. ಅಪ್ಪೋ ಎಷ್ಟು ರೂಲ್ಸು ಫಾಸ್ಟಾಗ. ಅದನ್ನ ತೆಗಿರಿ ಅದ್ವಿಕ್ ಅಲೋ ಮಾಡಲ್ಲ ಅಂತೆ. ಅವಮಾನ. ಫೈನ್ ಗಾಯ್ಸ್, ಗಾರ್ಡ್ ಸೆಕ್ಷನ್ ನೋಡೋಣ ಬನ್ನಿ ಇನ್ಮೇಲೆ. ಇಲ್ವಾ ಛೈ ಹಂಗೆ ಹೋಗ್ಬೋದಿತ್ತಾನೆ. ಹಾಕಿಲ್ಲ. ಬಾಲಾಜಿ ಬಸ್ ಸ್ಟ್ಯಾಂಡು. ಸೈಡ್ ಹಾಕೊಂಡು ಬರಲಿಲ್ಲ. ಗೈಸ್ ಕರೆಕ್ಟಾಗಿ 12:38 ಟಾಪಿಗೆ ಬಂದು ರೀಚ್ ಆಗಾಯಿತು. ಅವ್ರು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. ಗೈಸ್ ಕಾರಲ್ಲಿ ಎಲ್ಲೋ ನಿಲ್ಸಿದ್ದೀವಿ. ಈಗ ನಮ್ಮ ಅಕ್ಕ ಮಗನಿಗೆ ಬೋರ್ಡು ಮತ್ತು ನಮ್ಮ ಹುಡುಗಿ ನಮ್ಮ ಅಕ್ಕ ಎಲ್ಲ ಸ್ವಲ್ಪ ಕೂದಲು ಕೊಡಬೇಕಂತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ವಿಪರೀತ ಬಿಸಿಲು. ಏನಿದೆ ಜಾಗ ಇಲ್ಲಿ ತೆಗೆಯುವ ಹಾಗಿಲ್ಲ. ಇವು ಸ್ವಲ್ಪ ಕೂದಲು ಇವು ಸ್ವಲ್ಪ ಇದು ಬಾಂಡ್ಲಿ ಆಗುತ್ತೆ ನೋಡಿ. ಕನಿಷ್ಕ್ ಸಡಿ ಬರ್ರ ಹಡ ಮಂಡೆ ಇದೆ. ಗೋವಿಂದ ಗೈಸ್ ಇಲ್ಲಿ ಬಂದ್ಮೇಲೆ ಸ್ನಾನ ಮಾಡಲೇಬೇಕಂತೆ. ಇದು ಹೇಳಿದ್ರೆ ಮನೆಯಿಂದ ಒಂದು ಡ್ರೆಸ್ ತೊಗೊಂಬರ್ತಿದ್ದೆ. ಅವ್ರು ಏನು ಹೇಳಿಲ್ಲ, ಟವಲು ತಂದಿಲ್ಲ, ಡ್ರೆಸ್ಸು ತಂದಿಲ್ಲ. ಸ್ನಾನ ಮುಗಿಸಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕಾರಲ್ಲಿ ಯಾರೋ ಒಬ್ರು ಹೊಸ್ದಾಗಿ ಕುತ್ಕೊಂಡವ್ರು ನೋಡಿ, ಮದುವೆ ಗಂಡು. ಕಲ್ಯಾಣ ಮಾಪ್ಲೆ ಅವ್ರಪ್ಪ. ಹಂಗಾರ ಆಸೆ ಸ್ನಾನ ಮಾಡಾಯ್ತು. ಫುಲ್ಲು ವೈಟಲ್ಲಿ ಆಗ್ಬಿಟ್ಟಿದ್ದೀವಿ ಎಲ್ಲ. ಈ ತಮ್ಮ ಮಾವ, ಇದು ನಮ್ಮ ದೊಡ್ಡಪ್ಪ, ಆಯಪ್ಪರೇನ ಸಿರಿಗಿ ಹಚ್ಚಿ ಎಲ್ಲ ಬಿಡುವಾಂಗದ್ದು. ಗೈಸ್ ಗಂಟೆ 3:22 ಆಯಿತು. ಪಾರ್ಕಿಂಗ್ ಹುಡುಕ್ತಿದ್ದೀವಿ. 9 ಗಂಟೆಗೆ ಸ್ಲಾಟ್ ಬುಕ್ ಮಾಡಿರೋದು. ಸೊ 9 ಗಂಟೆ ಅಂದರೆ ಇನ್ನೂ 5 ಅವರ್ ಐತೆ ಗುರು. 5 ಅವರ್ ಏನು ಮಾಡೋದು ಅದೇ ನಂಗೆ ಅರ್ಥ ಆಗ್ತಿಲ್ಲ. 9 ಗಂಟೆ ಗೊತ್ತಾಯಿದ್ರೆ ಬೆಂಗಳೂರು 1 ಗಂಟೆ ಬಿಟ್ಟಿದ್ರೆ ಸಾಕಾಗ್ತಿತ್ತು. ಶೀಟ್ ಹೇಳ್ದಾಳಪ್ಪ ಅವರು ಪಾರ್ಕಿಂಗ್ ಹುಡುಕ್ತವ್ರಾ? ನಾನು ಐಸ್ ಕ್ರೀಮ್ ಇಟ್ಕೊಂಡವ್ರೆ ಏನು ಬಂದು.
ಬನ್ನಿ ಗಾಯ್ಸ್ ಅವ್ರನ್ನ ಚೇಸ್ ಮಾಡೋಣ. ಮತ್ತೆ ಯೂ ಟರ್ನ್ ಹೊಡಿತವ್ರ. ಗಾಯ್ಸ್ ಜನಸಾಗರ ನೋಡಿ ಎಷ್ಟೈತೆ ಅಪ್ಪ. ಎಲ್ಲ ದಾಟಿ ಹೆಂಗೂರು ಹೋಗಿ ನೋಡೋದು ಮುಗೀತಷ್ಟೇ. ಫೈನಲಿ ಸಿಹಿ ಸುದ್ದಿ. ಸೊ ಜೆರಾಕ್ಸ್ ಇದ್ರೆ ಸಾಕು, ನೀವು 9 ಗಂಟೆವರೆಗೂ ಕಾಯೋದೇನು ಬೇಡ, ಒಳಗಡೆ ಅಲೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಜೆರಾಕ್ಸ್ ತರಕ್ ಹೋಗಿದ್ದಾರೆ ಹುಡುಗರು. ಪಾರ್ಕಿಂಗ್ ಸಿಕ್ತು ಗುರು, ಇಲ್ಲೇ ಇಟ್ಕೊಂಡು ಅದೇ ಊರೆಲ್ಲ ಸುತ್ತಾಡ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದ ಕತೆ ಆಯ್ತು. ಟೈಮ್ ಎಕ್ಸಾಕ್ಟ್ ಆಗಿ 4 ಗಂಟೆ ಆಯ್ತು. ಬೇರೆ ಅಲೋ ಮಾಡ್ತಾರೆ ಅಂತ ಹೇಳಿದ್ರು ಅಷ್ಟೇ. ಫೋನಿಗೆ ಕಾರಲ್ಲಿ ಇಡ್ತಿದೀವಿ, ಇನ್ನೂ ಅವ್ರು ಬಂದಿಲ್ಲ, ಎಲ್ಗೂ ಹೋಗಿದ್ದಾರೆ. ಒಂದ್ಸ ಅವ್ರು ಬಂದ್ರೆ ಮೊಬೈಲ್ ಒಳಗಡೆ ಇಡ್ತಿದ್ದೀನಿ, ಮತ್ತೆ ಬಂದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ 5 hours later. ಹೇ ಗಾಯ್ಸ್, ನಮಸ್ಕಾರ, ಚೆನ್ನಾಗಿದ್ದೀರಾ? ಟೈಮ್ 10-11 ಆಯ್ತು ಗುರು. ಜಸ್ಟ್ ಇವಾಗ ಬಂದ್ವಿ ಅಷ್ಟೇ. ಇವಾಗ ಇಲ್ಲಿಂದ ಬೆಟ್ಟ ಇಳಿಬೇಕು. ಸೀರಿಯಸ್ ಆಗಿ ಮೈಂಡ್ ಬ್ಲೋಯಿಂಗ್, ಲೈಕ್ ತುಂಬಾ ಆಯ್ತು. ಎಷ್ಟು 4:40ಗೆ ಎಂಟ್ರಿ ಕೊಟ್ಟವರು, 9:00ವರೆಗೆಲ್ಲ ಮುಗೀತು. 1 hour ಅರ್ಧ ಗಂಟೆ ಅನ್ನದಾನ ಮಾಡ್ಕೊಂಡು ಸೊ ಇವಾಗ ಕಾರ್ ಹತ್ರ ಬಂದ್ವಿ. ನೋಡಿ ನಮ್ಮ ಪೋಲಲ್ಲಿದೆ, ಮದನು ಎಕೋಸ್ ಕೊಡ್ತಾರಕ್ಕೆ ಹೋಗಿದ್ದಾನೆ. ಸೊ ವಾಶ್ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಟಿಮೇಟ್ ಅಷ್ಟು ನಿಂತು ಕಾಲು ನೋವು ಬಂದು ಆ ಗರ್ಭಗುಡಿ ಅಂತಾರಲ್ಲ ಅದ್ರ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಸೀರಿಯಸ್ಲಿ ಗೂಸ್ ಬಂಪ್ಸು. ಅಂದ್ರೆ ಲೈಕ್ ಲೈವ್ ಆಗಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗೋಯ್ತು ನನಗೆ. ಇಷ್ಟ ದಿನ ಲೈಕ್ ನೋಡೇ ಇಲ್ಲ, ಚಿಕ್ಕ ವಯಸ್ಸಲ್ಲಿ ತುಂಬಾ ಸಲ ಬಂದಿದ್ದು ತಿರುಪತಿಗೆ, ಬಟ್ ಮೆಚುರಿಟಿ ಬಂದ್ಮೇಲೆ ಇದೆ ಫಸ್ಟ್ ಟೈಮ್. ವಾಶ್ರೂಮ್ ಹೋಗಿ ಬಂದು ಫ್ರೆಶ್ ಆಗಾಯ್ತು. ಎಸ್, ಮುಂದಿನ ಪಯಣ ವಿಲ್ ಫ್ಲೈ ಡೂಡ್. 10:37 ತಿರುಮಲನ ಬಿಡ್ತಾ ಇದೀವಿ. ಸೊ ಬೆಟ್ಟ ಇಳಿಯೋದಕ್ಕೆ ಆಲ್ಮೋಸ್ಟ್ 1 hour ಬೇಕಾಗುತ್ತೆ. ಎಲ್ಲ ತಿರುಪತಿಗೆ ಬಾಯ್ ಬಾಯ್ ಹೇಳ್ರಪ್ಪ. ತಿರುಮಲ ಬಾಯ್ ಬಾಯ್. ತಿರುಮಲ ಬಾಯ್ ಬಾಯ್. ಲೈನ್ ಅಲ್ಲ, ಅದು ಲೇನ್. ನೀನ್ ಏನ್ ಡೆಗಡ್ ಗೊತ್ತಿದ್ಯಾ? ದೋಸೆ ದೊಡ್ಡ ದೋಸೆ ಏನ ರೌಂಡ್ ಹೊಡೆದು ಅಲ್ಲೇ ಬರ್ತೀಯಾ? ಒಂದು ವಾಂಗಿನ ಪೋಲ್ಸ ನಾನು ಮತ್ತೆ ರಿಟರ್ನ್ ಇಲ್ಲ. ಹೋಗೊಂದು ಬರೋಕ್ಕೊಂದು ರಿಟರ್ನ್ ಇಲ್ಲ. ನೀನು ಗಾಡಿ ಹಾಕ್ಬಿಟ್ಟು ಹೋಗ್ಬೇಕು. ಮಾಡ್ಕೊಂಡವ್ರೆ ಬೇಡ, ಇಲ್ಲ ಬೇರೆ ಕಡೆ ಫಿನಿಷರು ಇಲ್ಲ, ಮುಂದೆ ಫ್ರೀ ಇರ್ತಲ್ಲ ಹಾಕೊಡು. ಆ ಕಡೆ ಹತ್ರ ಆಗತ್ತೆ ಅದು ನಾನ್ ಸೆನ್ಸ್. ತರಲೇಬೇಕಾ? ಫೈನ್ ಗಾಯ್ಸ್, ಕಾರು ಅಲ್ಲಿ ನಿಲ್ಲಿಸ್ಬಿಟ್ಟು ಈಗ ಅರ್ಧ ಕಿಲೋಮೀಟರ್ ನಡೆದೆ. ಬೆಳಗ್ಗೆ ಚೆಕ್ ಮಾಡೋದಲ್ವಾ, ಅದೇ ಐಡಲೆಲ್ಲ ಡೆಪಾಸಿಟ್ ಮಾಡ್ಬಿಟ್ಟು ಅದನ್ನೆಲ್ಲ ಜೀಸಸ್ದು, ಅದನ್ನು ತರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಇದೇ ಬೆಟ್ಟಕ್ಕೆ ಎಂಟ್ರೆನ್ಸು. ಸೊ ಇಲ್ಲಿ ಹೋಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಚೆಕ್ಕಿಂಗ್ ಪಾಯಿಂಟ್. ನೋಡಿ ಗಾಯ್ಸ್ ಎಂಟ್ರೆನ್ಸು. ಟೆಂಪಲ್ ಅಲ್ಲಿ ನಡೆದು ಕಾಲು ನೋವು ಬಂದು ಸಾಲದು ಅಂತ ಈಗ ಇಲ್ಲಿ ಬೇರೆ ನಡೀತಿದ್ದೀನಿ. ಏನು ಗುರು ಅಷ್ಟು ಮುಖ್ಯನಾ ಅಂತ ಕೇಳ್ಬೋದು. ನಂಗೆ ತುಂಬ ಮುಖ್ಯ ಗುರು, ಅದಕ್ಕೆ ಹೋಗ್ತಾ ಇದ್ದೀನಿ. ಬಂದೇ ಬಿಟ್ಟೆ, ಎಷ್ಟು ಸಖತ್ತಾಗೈತೆ ಮಾತ್ರ ನೋಡಿ. ಇದೆಲ್ಲ ನಾನು ಇದು ಯೂಟ್ಯೂಬ್ ಚಾನಲ್ ನೋಡಿದ್ದೆ. ಫೈನಲಿ ತೊಗೊಂಡಾಯ್ತು, ಹೋಗ್ತಾ ಇದ್ದೀನಿ. ಇಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮಿ ಡೂಟ್ಸ್. ನೋಡಿ ಇಷ್ಟು ಸೆಕೆ ಕಿತ್ಕೊಂಡೈತೆ. ಫೈನ್ ಗಾಯ್ಸ್, ಕಾರ್ ಹತ್ರ ಬಂದ್ಬಿಟ್ಟೆ. ಸೊ ಇಲ್ಲಿಂದ ನಮ್ಮ ಮನೆಗೆ ಎಕ್ಸಾಕ್ಟ್ ಆಗಿ 4 hour 52 ನಿಮಿಷ, ಅಂದರೆ 5 hour ಹತ್ರ ತೋರಿಸ್ತಿದೆ. 263 ಕಿಲೋಮೀಟ್ರು. ಸೊ ಲೈಕ್ ನೈಟಲ್ಲಿ ವಾಕ್ ಮಾಡೋದೇನು ಇರಲ್ಲ, ಇಲ್ಲಿರೋ ರೂಟಲ್ಲೇ ಹೋಗ್ತಿದ್ದೀವಿ. ನೋಡಿ ಎಕೋ ಸ್ಪಾಟ್ ಬಂದು ಜಾಯ್ನ್ ಆಗ್ಬಿಟ್ಟೈತೆ. ಫೈನ್ ಗಾಯ್ಸ್, ನನ್ನಿಂದ 20 ನಿಮಿಷ ವೇಸ್ಟ್ ಆಯಿತು. ಆ 20 ನಿಮಿಷ ಈಗ ಹಿಡಿಬೇಕು. ಮುಂದೆ ಎಲ್ಲೂ ಸ್ಟಾಪ್ ಇಲ್ಲ. ಇನ್ ಕೇಸ್ ಸ್ಟಾಪ್ ಇದ್ದರೆ ಪಕ್ಕ ವ್ಲಾಗ್ ಮಾಡೇ ಮಾಡ್ತೀನಿ. 5 hour ತೋರಿಸ್ತೀರ, ನೋಡೋಣ. ಚಿತ್ತೂರಿಗೆ ಬಂದಾಯಿತು. ಇನ್ನು 5 ಕಿಲೋಮೀಟ್ರ್ ಇದೆ ಚಿತ್ತೂರು ಈ ಸೈಡು. ಹಿಂಗೆ ಹೋದರೆ ನಮ್ಮ ಬೆಂಗಳೂರು. ಸೊ ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ದಾನೆ. ಇನ್ನು 178 ಇದೆ. ನಿದ್ದೆ ಎಲ್ಲರೂ ಮಲ್ಕೊಂಬಿಟ್ರು. ಈ ಕಾರಲ್ಲೂ ಫ್ಲ್ಯಾಟು, ಆ ಕಾರಲ್ಲೂ ಫ್ಲ್ಯಾಟು. ಅದೇ ಮುಂದೆ ಎಲ್ಲರೂ ನೋಡಿ ಕಾಫಿ ಒಂದು ಹೊಡೆದ್ರೆ ಇದೇ ಹೋಗ್ಬೋದು ಅಂತ. ಮುಂದೆ ನೋಡೋಣ. ಕಾಫಿ 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 ಪಿ ಕಾಫಿ. ಗಂಟೆ 2:07 ಎಕ್ಸಾಕ್ಟ್ಲಿ. ಕೋಲಾರ ದಾಟ ಆಯ್ತು ಅನ್ಸುತ್ತೆ. 2 hours later. ಅವಳು ಮೋಸ ನಾನು ರೋಡ್ ಹೈವೇ ಬರ್ತಿಲ್ಲ, ರಾಜಗುಂಟೆ ಅವ್ರು.
ಎಕ್ಸಾಕ್ಟ್ಲಿ 4 ಗಂಟೆ. ಬೆಳಗ್ಗೆ ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ಕರೆಕ್ಟ್ 6 ನಿಮಿಷ ಡಿಲೇ. 4 ಗಂಟೆಗೆ ಎದ್ದೆ ನಾನು. ಇಲ್ಲಿ ಬರೋದಕ್ಕೆ 6:45 7 ಗಂಟೆ ಆಯಿತು. ಸೊ ಎಕ್ಸಾಕ್ಟ್ಲಿ 4:06ಕ್ಕೆ ಅನಂತಪುರ ಬಂದಾಯ್ತು. ಅವ್ರನ್ನ ಡ್ರಾಪ್ ಮಾಡಾಯ್ತು ಅಷ್ಟೇ, ಮನೆಗೆ ಹೊರಡೋದು. ಫೈನ್ ಗಾಯ್ಸ್, ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಮನೆ ಬಿಟ್ಟಾಗಿಂದ ಇವಾಗವರೆಗೂ ಕರೆಕ್ಟಾಗಿ 598 ಆಗಿದೆ. ನಮ್ಮ ಮನೆಗೆ ಹೋಗೋಷ್ಟೊಳಗೆ 610. ಸೊ 4,500 ಪೆಟ್ರೋಲ್ ಹಾಕ್ಸಿದ್ದು, ಅದರಲ್ಲೇ ಹೋಗಿ ಬಂದ್ಬಿಟ್ವಿ. ಸೊ ಅಷ್ಟೇ, ವ್ಲಾಗ್ ಮಾಡೋಕೆ ಏನಿಲ್ಲ, ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. 24 ಅವರ್ ಕಣ್ಣೇ ಮುಚ್ಚಿದಂಗೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿದ್ದೀವಿ, ಡ್ರೈವರ್ ಕೆಲಸ. ಅದು ಹೋಗೋಕೆ 5 ಅವರ್, ಬರೋಕೆ 10 ಅವರ್ ಅಲ್ಲೇ ಹೋಯ್ತು. ಮಿಕ್ಕಿದ 14 ಅವರು ಅಲ್ಲಿ ಇಲ್ಲಿ ಅಂತ ಕಳೆದಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ಲರೂ ನೋಡ್ತೀನಿ. ಅದಕ್ಕೆ ಮುಂಚೆ ಚಿತ್ತೂರು ಜಾತ್ರೆ ವಿಡಿಯೋ ಹಾಕಿದ್ದೀನಿ. ಸೊ ಫೈನ್ ಬಾಯ್, ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರೂ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಡಾ.